ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ನಾನು ಸದಾ ಸಿದ್ಧ ಎಂಬ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಯುದ್ಧವು ರಾಜಕೀಯ ನಾಯಕರ ಕೆಲಸವಲ್ಲ. ಭಾರತದಲ್ಲಿ ಈಗಾಗಲೇ 22 ಲಕ್ಷ ಶಕ್ತಿಶಾಲಿ ಯೋಧರಿದ್ದಾರೆ. ಅವರು ದೇಶದ ಸುರಕ್ಷತೆಗೆ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆಂದು ಜಮೀರ್ ಅಹಮದ್ ಖಾನ್ಗೆ ಟಾಂಗ್ ನೀಡಿದ್ದಾರೆ. ಅವರು ಮುಂದುವರೆದು ಯುದ್ಧ ಮಾಡುವ ಅಥವಾ ಬೇರೆ ಯಾವುದೇ ತೀವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೇಂದ್ರ ಸರ್ಕಾರದ ಹೊಣೆ. ಯಾವಾಗ ಏನ್ ಮಾಡಬೇಕೆಂಬುದು ಅವರ ತೀರ್ಮಾನ. ನಮ್ಮ ಸೇನೆ ಸದಾ ಸಜ್ಜಾಗಿರುವುದು ದೇಶದ ಭದ್ರತೆಗೆ ಸಾಕ್ಷಿಯಾಗಿದೆ ಎಂದರು. ಜಾತಿ ಗಣತಿಯಲ್ಲಿ ಬಿಜೆಪಿ ಯೂಟರ್ನ್ ಹೊಡೆದಿದೆ. ಏಕಾಏಕಿ ಅವರು ಜಾತಿ ಗಣತಿ ಬಗ್ಗೆ ಪ್ರೀತಿ ಬಂದಿದೆ. ನಾವು ಮಾಡುವಾಗ ವಿರೋಧ ಮಾಡಿದ್ರು, ಇದೀಗ ದೂರದೃಷ್ಟಿ ಇದೆ ಎಂದು ಹೇಳುತ್ತಿದ್ದಾರೆ ಎಂದು ಹೇಳಿದರು. ಇನ್ನು ಜಾತಿ ಗಣತಿಯ ಬಗ್ಗೆ ಮಾತಾಡಿದ ಸತೀಶ್ ಜಾರಕಿಹೊಳಿ, ನಾವು ಜಾತಿ ಗಣತಿ ಮಾಡಿದಾಗ ಬಿಜೆಪಿಯವರು ವಿರೋಧ ಮಾಡಿದ್ರು. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುವ ತೀರ್ಮಾನ ಕೈಗೊಂಡಿರುವುದಕ್ಕೆ ಪ್ರಧಾನಿಗೆ ದೂರದೃಷ್ಟಿ ಇದೆ ಎಂದ ಹೇಳಿಕೆಗಳು ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. ಮಂಗಳೂರಿನಲ್ಲಿ ಮೃತ ವ್ಯಕ್ತಿಗಳಿಗೆ ಪರಿಹಾರ ವಿತರಣೆಯಲ್ಲಿ ರಾಜಕೀಯ ಕೆಸರೆರಚಾಟ. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಮೃತ ವ್ಯಕ್ತಿಗೆ ಪರಿಹಾರ ಕೊಟ್ಟರೆ ತಪ್ಪೇನು, ಕೇಸ್ ಆಗಿದೆ, ತನಿಖೆ ಮಾಡ್ತಿದ್ದಾರೆ ಎಂದರು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡಬೇಕು ಅನ್ನೋ ಸೋಮಣ್ಣ ಹೇಳಿಕೆ. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುತ್ತಾ, ಫ್ರೀ ಹ್ಯಾಂಡ್ ಇರೋದ್ರಿಂದ ತಾನೇ ಆರೋಪಿಗಳನ್ನ ಅಷ್ಟು ಬೇಗನೆ ಬಂಧಿಸಲು ಸಾಧ್ಯವಾಗಿದ್ದು, ಸರ್ಕಾರ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಲ್ಲ. ರಾಜಕೀಯದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನ ಇದ್ದೇ ಇರುತ್ತದೆ ಎಂದು ತಿಳಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.